ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಝೆನ್ ಪಾರ್ಕಿಗೆ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ವಿಜಯನಗರದಲ್ಲಿ ಒಂದು ಪಾರ್ಕಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ಗೆ. ಬಟ್ ಅದು ಅವತ್ತು ಪಾರ್ಕಿಗೆ ಹೋದಾಗ ಸುಮ್ಮನೆ ಯಾವುದೋ ಒಂದು ರ್ಯಾಂಡಮ್ ವಿಡಿಯೋ ಶೂಟ್ ಮಾಡಿ ನಾನು ಹಾಕಿದ್ದು. ಇವತ್ತು ಇಲ್ಲಿ ನಾನು ಪಾರ್ಕಿಗೆ ಬರಬೇಕು ಅಂತಲೇ ಬಂದೆ. ಬಿಕಾಸ್ ಈ ಪಾರ್ಕಿನ ವಿಶೇಷತೆ ಏನಂದರೆ ಇದನ್ನು ಜಾಪನೀಸ್ ಥೀಮಲ್ಲಿ ಕಟ್ಟಿದ್ದಾರೆ. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ. ಈ ಪಾರ್ಕ್ ನಾಗರಬಾವಿಯಲ್ಲಿದೆ. ಸೊ ಪಾರ್ಕಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ದೊಡ್ಡ ಪಾರ್ಕ್ ಇದು. ಈ ಪಾರ್ಕಲ್ಲಿ ಆ್ಯಕ್ಚುಲಿ ನಾವು ಫೋಟೋಶೂಟ್ಸ್ ಕೂಡ ಮಾಡಿಸ್ಬಹುದು, ಆಮೇಲೆ ಬರ್ತ್ಡೇ ಸೆಲೆಬ್ರೇಷನ್ಸ್ ಕೂಡ ಮಾಡಿಸ್ಬಹುದು. ಇವಾಗ ತಾನೇ ನೋಡಿದೆ ಯಾರೋ ಒಬ್ಬರು ಪ್ರೆಗ್ನೆನ್ಸಿದು ಒಂದು ಫೋಟೋಶೂಟ್ ಮಾಡೋದಕ್ಕೆ ಅಂತ ಬಂದಿದ್ರು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ವಾತಾವರಣನೇ ಆಗಿದೆ. ಲೊಕೇಶನ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಅವ್ರಿಗೆ ಒಂದು ಫೋಟೋಶೂಟ್ ಮಾಡಿಸೋದಕ್ಕೆ. ಹಾಗಾಗಿ ತುಂಬ ಜನ ಇಲ್ಲಿಗೆ ಬಂದು ಫೋಟೋಶೂಟ್ಸ್ನ ಮಾಡಿಸ್ತಿದ್ದಾರೆ. ಆ್ಯಂಡ್ ಸೆಲೆಬ್ರೇಷನ್ಸ್ ಕೂಡ ನಡೆಯುತ್ತೆ ಯಾವಾಗಲೂ ಇಲ್ಲಿ. ಈ ಪಾರ್ಕಿಗೂ ಸಹ ಒಂದು ಟೈಮಿಂಗ್ಸ್ ಇದೆ. ಈ ಪಾರ್ಕ್ ಬೆಳಗ್ಗೆ 5:30ಯಿಂದ 9:30ವರೆಗೂ ತೆಗ್ದಿರುತ್ತೆ. ಸಂಜೆ 4:30ಯಿಂದ 7:00ವರೆಗೂ ತೆಗ್ದಿರುತ್ತೆ. ನೋಡಿ ಅಲ್ಲಿ ಎಷ್ಟೊಂದು ಜನ ಫೋಟೋಶೂಟ್ಸ್ ಮಾಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿಂದ ಪಾರ್ಕ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಪಾರ್ಕಲ್ಲೂ ಅಷ್ಟೇ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ನ ಹಾಕಿದ್ದಾರೆ ಎಕ್ಸಸೈಸ್ ಮಾಡೋದಕ್ಕೋಸ್ಕರ. ಇಲ್ಲಿ ಬರೀ 3 ಇದೆ, ಆ ಕಡೆ ಇನ್ನೂ ಜಾಸ್ತಿ ಇದೆ. ಇಲ್ಲಿ ನೋಡಿ ಒಳಗಡೆ ಫೋಟೋಶೂಟ್ ನಡೀತಾ ಇದೆ. ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಹಲೋ, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬರ್ತ್ಡೇ ಫೋಟೋಶೂಟ್ ಕೂಡ ಮಾಡಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಡೆಕೋರೇಷನ್ ಮಾಡಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ಇದನ್ನು ಬುದ್ಧ ಶಾಂತಿ ಕಣಿವೆ ಅಂತ ಕೂಡ ಕರೀತಾರೆ. ನೋಡಿ ಇಲ್ಲೊಂದು ಬುದ್ಧನ ಸ್ಟ್ಯಾಚು ಕೂಡ ಇದೆ. ಅಯ್ಯೋ, ಅದೆಷ್ಟು ಫೋಟೋಶೂಟ್ಸ್ ನಡೀತಿದೆ ಗೊತ್ತಾ. ಇವತ್ತಂತೂ ಇಲ್ಲಿ ಬೆಳಗ್ಗೆನೇ ಬಂದುಬಿಟ್ಟಿದ್ದಾರೆ ಜನ ಫೋಟೋಶೂಟ್ ಮಾಡೋದಕ್ಕೆ ಅಂತ. ಅದ್ರೊಳಗಡೆನೂ ನಡೀತಿದೆ ಫೋಟೋಶೂಟು. ಇಲ್ಲಿ ನೋಡಿ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರೋ ಅಂತಹ ಬರಹನ ಇಲ್ಲಿ ಹಾಕಿದ್ದಾರೆ. ಅದೇ ಓ ನನ್ನ ಚೇತನ ಆಗು ಜ್ಞಾನಿಕೇತನ ಅಂತ ಇದೆಯಲ್ಲ, ಅದನ್ನೆಲ್ಲ ಇಲ್ಲಿ ಫುಲ್ಲು ಬರೆದಿದ್ದಾರೆ. ಇಲ್ಲಿ ನೋಡಿ ಅದ್ರ ಹಿಂದೆ ಎಲ್ಲ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ ಹಿಂದೆ ಬುದ್ಧ ಇದೆ ಮತ್ತು ಅವ್ರ ಸಂಗಡಿಗರೆಲ್ಲ ಇದ್ದಾರೆ. ಇಲ್ಲಿ ಮೇಲೆ ಲಾಂಛನ ಇದೆ ನೋಡಿ. ಇಲ್ಲಿ ಇದ್ರೊಳಗಡೆ ಕೂಡ ಹೋಗ್ಬೋದು. ಫೋಟೋಶೂಟ್ಗೆ ರೆಡಿ ಆಗೋದಕ್ಕೋಸ್ಕರನೇ ಅವ್ರು ಇದ್ರ ಒಳಗಡೆ ಒಂದು ಪುಟಾಣಿ ಶೆಲ್ಟರ್ ಥರ ಮಾಡ್ಕೊಂಡಿದ್ದಾರೆ. ಸೊ ದಟ್ ಅವ್ರು ಇಲ್ಲಿ ಬಂದು ರೆಡಿಯಾಗಿ ಆಚೆ ಹೋಗಿ ಒಳ್ಳೆ ಲೊಕೇಶನಲ್ಲಿ ಅವರು ಫೋಟೋ ತೆಗೆಸ್ಕೋಬೋದು ಅಂತ. ಹಾಗೆ ನೋಡಿಕೊಂಡ್ರೆ ಇಲ್ಲಿ ಒಂದೇ ದಿನ ಎಷ್ಟೊಂದು ಫೋಟೋಶೂಟ್ಗಳನ್ನ ಮಾಡಿಸ್ತಾ ಇದ್ರು. ಹಾಗಾಗಿ ತುಂಬ ಜನ ರೆಡಿ ಆಗಬೇಕಾಗಿರುತ್ತೆ. ಕೆಲವೊಬ್ಬರು ಇಲ್ಲಿಗೆ ಬಂದು ರೆಡಿ ಆಗ್ತಿದ್ರು, ಇನ್ನೊಂದಷ್ಟು ಜನ ಬೇರೆ ಬೇರೆ ಕಡೆ ಇದೇ ಥರ ಸುಮಾರು ಜಾಗಗಳಿರುತ್ತೆ ಅಲ್ಲೆಲ್ಲ ಹೋಗಿ ರೆಡಿ ಆಗ್ತಾಯಿದ್ರು. ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಅಲ್ಲಿ ಮಾಡೋದಕ್ಕೆ ಜಾಗ ಇರುತ್ತೆ. ಅದ್ರ ಮೇಲೂ ಒಂದು ಗಿಡ ಬೆಳೆದಿದೆ. ಅಲ್ಲೋಡ ಅದ್ರ ಕಣ್ಣತ್ರ ಅದ್ರ ಮೇಲೂ ಒಂದು ಗಿಡ ಬೆಳೆದಿದೆ. ಇಲ್ಲಂತೂ ಎಷ್ಟು ಪ್ರೊಫೆಷ್ನಲ್ ಆಗಿ ಫೋಟೋಶೂಟ್ ನಡೀತಾ ಇದೆ ಅಂದರೆ ಕ್ಯಾಮ್ರಾ ಎಲ್ಲ ತೊಗೊಂಡು ಬಂದಿದ್ದಾರೆ, ಮೇಕಪ್ ಆರ್ಟಿಸ್ಟ್ಗಳನ್ನೆಲ್ಲ ಕರೆಸಿದ್ದಾರೆ, ಶೆಲ್ಟರ್ಗಳು ಅದನ್ನೆಲ್ಲ ತಂದು ಇಟ್ಕೊಂಡಿದ್ದಾರೆ. ಸೊ ದಟ್ ಅವರು ನೀಟಾಗಿ ರೆಡಿ ಆಗಬಹುದು ಅಂತ. ಮೇ ಬಿ ಶೆಲ್ಟರ್ಗಳನ್ನೆಲ್ಲ ಯಾರು ಫೋಟೋಶೂಟ್ ಮಾಡಿಸ್ತಾರೆ ಅವರೇ ತೊಗೊಂಡು ಬಂದಿರ್ತಾರೆ. ಈ ಥರ ಒಳಗಡೆ ಸ್ವಲ್ಪ ಕ್ಲೋಸ್ಡ್ ಇದೆಲ್ಲ ಸ್ಪೇಸ್ ಎಲ್ಲ, ಅಲ್ಲಿ ಹೋಗಿ ಅವ್ರ ಶೆಲ್ಟರ್ನ ಅಲ್ಲಿ ಹಾಕಿ ಅಲ್ಲಿ ಒಳಗಡೆ ರೆಡಿಯಾಗಿ ಆಮೇಲೆ ಅವರು ಫೋಟೋಸ್ ಕ್ಲಿಕ್ ಮಾಡಿಸ್ಕೊಳ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಬರೀ ಫೋಟೋಶೂಟು, ಎಲ್ಲಿ ನೋಡಿದ್ರು ಬರೀ ಸೆಲೆಬ್ರೇಷನ್ ಇಲ್ಲಂತೂ. ಇದಿಷ್ಟು ಕೆಳಗಡೆ ಇದ್ದಿದ್ದು. ಇವಾಗ ಸ್ವಲ್ಪ ಇಲ್ಲಿ ಮೇಲೆ ಬಂದರೆ ಇದೊಂದು ಜಾಗ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ಆ್ಯಕ್ಚುಲಿ ಇನ್ನೊಂದು ಟೆಂಪಲ್ ಇದೆ. ಇಲ್ಲಿ ನೋಡಿ 3 ಕೋತಿಗಳು ಬೇರೆ ಇದೆ. ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು. ಝೆನ್ ಪಾರ್ಕಲ್ಲಿ ಫುಲ್ಲು ಮೇಲ್ಗಡೆ ಬಂದಾದಮೇಲೆ ಈ ಕಡೆ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಸಿಗುತ್ತೆ.
ಮೇಲ್ಗಡೆ ಇಲ್ಲಿ ಬಂದಾಗ ಅಷ್ಟೊಂದು ಫೋಟೋ ಶೂಟ್ಸ್ ಮಾಡೋಂಥವ್ರು ಯಾರು ಕಾಣೋದಿಲ್ಲ. ಕೆಳಗಡೆನೇ ಜಾಸ್ತಿ ನಡೆಯುತ್ತೆ ಫೋಟೋ ಶೂಟ್ ಆಗಿರ್ಬೋದು, ಸೆಲೆಬ್ರೇಷನ್ ಆಗಿರ್ಬೋದು, ಅದೆಲ್ಲ ಕೆಳಗಡೆ ನಡೆಯುತ್ತೆ. ಇಲ್ಲಿ ಮೇಲ್ ಬಂದರೆ ಜಾಸ್ತಿ ವಾಕಿಂಗ್ ಮಾಡೋರನ್ನ ಮತ್ತು ಎಕ್ಸಸೈಸ್ ಮಾಡೋರನ್ನ ನೋಡ್ಬೋದು. ಇಲ್ಲಿ ಜಾಸ್ತಿ ಮರಗಿಡ ಇಲ್ಲಿ ಜಾಸ್ತಿ ಇದೆ. ಇಲ್ಲಿ ಮೇಲೆ ಬಂದಾಗ ಪಾರ್ಕ್ ಮಧ್ಯದಲ್ಲಿ ಕರೆಕ್ಟಾಗಿ ಒಂದು ಬುದ್ಧನ ಸ್ಟ್ಯಾಚು ನೋಡ್ಬೋದು. ನೋಡಿ ಇಲ್ಲೆಲ್ಲ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಬಾಣ ಹೊಡೆದಿರೋ ಸ್ಟ್ಯಾಚು ಇದೆ, ಇನ್ನೊಂದು ಕಡೆ ಆ ಬಾಣನ ತೆಗಿತಾ ಇರೋರು ಸ್ಟ್ಯಾಚು ಇದೆ. ಅದೆರಡನ್ನೂ ಒಂದೇ ಕಡೆ ಮಾಡಿದ್ದಾರೆ. ಬುದ್ಧ ಶಾಂತಿಯ ಪ್ರತೀಕ ಅಲ್ವಾ, ಅವರು ಹಿಂಸೆನ ಯಾವತ್ತೂ ಎನ್ಕರೇಜ್ ಮಾಡಿಲ್ಲ. ಅವ್ರು ನೋಡಿ ಅಲ್ಲೊಂದು ಪಕ್ಷಿಗೆ ಇದು ಬಾಣ ಚುಚ್ಕೊಂಡ್ಬಿಟ್ಟಿದೆ, ಅದನ್ನು ಅವರು ತೆಗಿತಾ ಇದ್ದಾರೆ. ಅದನ್ನು ಅವರು ಒಂದು ಸ್ಟ್ಯಾಚು ಮಾಡಿದ್ದಾರೆ. ಇವರು ಬಿಲ್ಲಲ್ಲಿ ಬಾಣ ಹೊಡೆದ್ಬಿಟ್ಟಿರ್ತಾರೆ ಅದೊಂದು ಪಕ್ಷಿಗೆ, ಅದನ್ನು ಅವರು ಒಂದು ಸ್ಟ್ಯಾಚು ಮಾಡಿ ಇಲ್ಲಿ ಹಾಕಿದ್ದಾರೆ. ಇದು ತುಂಬ ಇಷ್ಟ ಆಯಿತು ನನಗೆ ಅವ್ರು ಮಾಡಿರೋದು. ಇಲ್ಲಿ ಪಾರ್ಕ್ ಹೆಸರನ್ನ ಬರೆದಿದ್ದಾರೆ. ಆ್ಯಕ್ಚುಲಿ ಇಲ್ಲೇ ಜಾಸ್ತಿ ಗಲೀಜಾಗಿರೋದು. ಇಲ್ಲಿ ನೋಡಿ ಕ್ಯಾಪು, ಪ್ಲಾಸ್ಟಿಕ್ ಸ್ಪೂನು ಗಲೀಜು ಮಾಡಿಬಿಟ್ಟಿದ್ದಾರೆಲ್ಲ. ಪ್ಲಾಸ್ಟಿಕ್ ಕವರು, ಕಸ ಕಡ್ಡಿ ಎಲ್ಲ ಇಲ್ಲೇ ಬಿಸಾಕ್ಬಿಟ್ಟಿದ್ದಾರೆ. ಚಾಕ್ಲೇಟ್ ಪೇಪರು, ಚಾಕ್ಲೇಟ್ ಕವರ್ ಎಲ್ಲ. ಇನ್ನೊಂದು ಚೂರು ಮೇಲ್ಗಡೆ ಬಂದರೆ ಇನ್ನೂ ಒಂದಷ್ಟು ಸ್ಟ್ಯಾಚ್ಯೂಗಳನ್ನ ನಾವು ನೋಡ್ಬೋದು. ಜೊತೆಗೆ ಇಲ್ಲಿ ಬುದ್ಧ ಶಾಂತಿ ಕಣಿವೆ ಅಂತ ಬರೆದಿದ್ದಾರೆ. ಇದ್ರ ಕೆಳಗಡೆ ಸ್ವಲ್ಪ ನೀರಿದೆ. ಆಮೇಲೆ ಈ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡೋದಕ್ಕೆ ಅಂತ ಬರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಕೇಕ್ ತರ್ತಾರೆ, ಅದ್ರ ಜೊತೆಗೆ ಕ್ಯಾಂಡಲ್ಸ್ ಇರುತ್ತೆ, ಅದನ್ನೆಲ್ಲ ಅಲ್ಲಲ್ಲೇ ಬಿಸಾಕಿ ಹೋಗ್ತಾರೆ. ಆಮೇಲೆ ವಾಟರ್ ಬಾಟಲ್ ತರ್ತಾರೆ, ವಾಟರ್ ಬಾಟಲ್ ಕ್ಯಾಪ್ಗಳೆಲ್ಲ ಅಲ್ಲಲ್ಲೇ ಬಿದ್ದಿದೆ, ಚಾಕ್ಲೇಟ್ ಕವರ್ಸ್ ಎಲ್ಲ ಅಲ್ಲೇ ಬಿದ್ದಿದೆ. ಆಮೇಲೆ ಇನ್ನೊಂದಷ್ಟು ಪ್ಲಾಸ್ಟಿಕ್ ಬ್ಯಾಗು ಅದನ್ನೆಲ್ಲ ಈ ನೀರೊಳಗಡೆ ಬಿಸಾಕ್ಬಿಟ್ಟು ಹೊರಟೋಗಿದ್ದಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಗಲೀಜು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳಿ, ಬಟ್ ಇಷ್ಟು ಚೆನ್ನಾಗಿರೋ ಜಾಗನ ಗಲೀಜು ಮಾಡಿದಾಗ ಅಲ್ಲಿ ಮಿಕ್ದವ್ರು ಬರೋದಕ್ಕೆ ಒಂಥರ ಬೇಜಾರಂತ ಅನಿಸುತ್ತೆ. ಸೆಲೆಬ್ರೇಷನ್ ಮಾಡಿ ಆದಮೇಲೆ ಅವ್ರೇನೇನು ತೊಗೊಂಬಂದಿರ್ತಾರೆ ಅದನ್ನೆಲ್ಲ ಅವರೇ ವಾಪಸ್ ತೊಗೊಂಡೋದ್ರೆ ಇನ್ನೂ ತುಂಬ ಸುಂದರವಾಗಿರುತ್ತೆ ಅಂತ ಅನಿಸುತ್ತೆ ಈ ಜಾಗ. ಮಕ್ಕಳು ಆಟ ಆಡೋದಕ್ಕೂ ಸಹ ಇಲ್ಲಿ ಸ್ವಲ್ಪ ಜಾಗ ಮಾಡಿದ್ದಾರೆ. ಜಾರಬಂಡಿ ಇರ್ಬೋದು, ಸೀಸಾ ಇರ್ಬೋದು, ಜೋಕಾಲಿ ಇರ್ಬೋದು, ಎಲ್ಲ ಇದೆ. ಇವಾಗ ಬೆಳಗ್ಗೆನೇ ಅಷ್ಟು ಯಾರೂ ಮಕ್ಕಳಿಲ್ಲ. ಸಂಜೆ ಈ ಪಾರ್ಕ್ ಓಪನ್ ಆದಾಗ ಮೇ ಬಿ ಇಲ್ಲಿ ಮಕ್ಕಳು ಬಂದು ಆಟ ಆಡ್ತಾರೆ ಅಂತ ಅನಿಸುತ್ತೆ. ನಾನು ಯಾವತ್ತೂ ಸಂಜೆ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಈ ಪಾರ್ಕಿಗೆ ಬಂದಿರೋದು. ಬಟ್ ನಾನು ನೋಡ್ದಂಗೆ ಬೆಳಗ್ಗೆ ಹೊತ್ತೇ ಯಾರೂ ಇಲ್ಲಿ ಇಲ್ಲ. ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಮೇಲ್ಗಡೆ ಬಂದ ತಕ್ಷಣ ಇನ್ನೊಂದಷ್ಟು ಸ್ಟ್ಯಾಚ್ಯೂಗಳಿರುತ್ತೆ, ಮಕ್ಕಳು ಆಟ ಆಡೋದಕ್ಕೆ ಜಾಗ ಇದೆ, ಮತ್ತು ಎಕ್ಸಸೈಸ್ ಮಾಡೋದಕ್ಕೂ ಕೆಲವೊಂದು ಎಕ್ವಿಪ್ಮೆಂಟ್ಸ್ಗಳನ್ನ ಅವ್ರಿಲ್ಲಿ ಹಾಕಿದ್ದಾರೆ. ಜಾಗಿಂಗ್ ಮಾಡೋದಕ್ಕೆ ಇಲ್ಲಿ ತುಂಬ ಚೆನ್ನಾಗಿದೆ ಜಾಗ. ಆ್ಯಂಡ್ ಇಲ್ಲಿ ಎಲ್ಲ ಕಡೆಯೂ ಸಹ ಕುವೆಂಪು ಅವ್ರದ್ದಾಗಿರ್ಬೋದು, ಆಮೇಲೆ ಶಿವರುದ್ರಪ್ಪ ಅವ್ರದ್ದಾಗಿರಬಹುದು ಬರಹಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಮೇಲ್ ಬಂದರೆ ಇದಿಷ್ಟು ಸ್ಟ್ಯಾಚ್ಯೂಗಳನ್ನ ನೋಡಬಹುದು. ಗಾಂಧೀಜಿ ಇದ್ದಾರೆ, ಮದರ್ ತೆರೇಸಾ ಇದ್ದಾರೆ, ಹಿಂದೆ ಬುದ್ಧನ ಸ್ಟ್ಯಾಚ್ಯೂ ಇದೆ, ಇಲ್ಲೊಂದು ಮಗು ಸ್ಟ್ಯಾಚ್ಯೂ ಇದೆ. ಇದು ಝೆನ್ ಪಾರ್ಕಿಂದ ಫುಲ್ಲು ಮೇಲ್ ಬಂದರೆ ಇದಿಷ್ಟು ಸ್ಟ್ಯಾಚ್ಯೂಗಳನ್ನ ನೋಡ್ಬೋದು. ನೋಡಿ, ಮಕ್ಕಳು ಗಣೇಶ ಹಬ್ಬಕ್ಕೆ ಕಲೆಕ್ಷನ್ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರ ಏರಿಯಾದಲ್ಲಿ ಗಣೇಶ ಕೂರಿಸ್ತಾರೆ, ಹಾಗಾಗಿ ಗಣೇಶನ ಕೂರಿಸೋದಕ್ಕೆ ಕಲೆಕ್ಷನ್ ಮಾಡೋದಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡಿ ಈ ಮರ ಯಾವ ಥರ ಇದೆ ಅಂತ. ಈ ತೆಂಗಿನ ಮರದಲ್ಲಿ ಹೊಂಬಾಳೆ ಬಿಡುತ್ತಲ್ಲ, ಆ ಥರ ಇದೆ. ಇಲ್ಲೂ ಒಂಚೂರು ಇದೆ, ಚೆನ್ನಾಗಿದೆ ಈ ಮರ ಒಂಥರ. ಇದು ಫುಲ್ಲು ಮೇಲ್ಗಡೆ ಬಂದರೆ ಇಲ್ಲೊಂದು ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಕೆಳಗಡೆ ಸ್ವಲ್ಪ ಬಿಸಿಲು ಅಂತ ಅನಿಸ್ತಿತ್ತು. ಇಲ್ಲಿ ಮರದ ನೆರಳೆಲ್ಲ ಇರೋದ್ರಿಂದ ಸ್ವಲ್ಪ ತಂಪಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಬಂದು ಆರಾಮಾಗಿ ಕೂತ್ಕೋಬೋದು. ಕೆಳಗಡೆನೂ ಸಹ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿ ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಫೋಟೋ ಶೂಟ್ಸು ಮತ್ತು ಸೆಲೆಬ್ರೇಷನ್ಸ್ ಮಾಡೋರೆ ಜಾಸ್ತಿ ಇರೋದ್ರಿಂದ ಪಬ್ಲಿಕಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗನೇ ಇಲ್ಲ. ಅಂದರೆ ಅವರೇ ಜಾಸ್ತಿ ಅವ್ರ ಥಿಂಗ್ಸ್ ಎಲ್ಲ ಅಲ್ಲಿ ಇಟ್ಟಿರ್ತಾರಲ್ವ, ಹಾಗಾಗಿ ಅಲ್ಲಿ ಅಷ್ಟು ಜಾಗ ಇರೋದಿಲ್ಲ. ಹಾಗಾಗಿ ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೋಬಹುದು. ಝೆನ್ ಪಾರ್ಕಲ್ಲಿ ಫುಲ್ಲು ಮೇಲೆ ಬಂದರೆ ಈ ಥರ ಕಾಣಿಸುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಫೋಟೋ ಶೂಟ್ಸ್ ನಡೆಯಲ್ಲ, ಹಾಗಾಗಿ ತುಂಬ ಸೈಲೆಂಟಾಗಿರುತ್ತೆ. ಝೆನ್ ಪಾರ್ಕಿಂದ ಫುಲ್ಲು ಮೇಲೆ ಬಂದರೆ ಎಕ್ಸಸೈಸ್ ಮಾಡೋದಕ್ಕೆ ಇಲ್ಲೂ ಜಾಗ ಇದೆ. ಅಂದರೆ ಇಲ್ಲಿ ಸ್ವಲ್ಪ ಮಾತ್ರ ಎಕ್ವಿಪ್ಮೆಂಟ್ಸ್ ಇದೆ. ಕೆಳಗಡೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇವಾಗ ಪಾರ್ಕಿಗೆ ಮಕ್ಕಳು ಆಟ ಆಡೋದಕ್ಕೆ ಬಂದಿದ್ದಾರೆ, ತೋರಿಸ್ತೀನಿ ನಾನು. ಇವಾಗ ಸ್ವಲ್ಪ ಮಕ್ಕಳು ಪಾರ್ಕಿಗೆ ಆಟ ಆಡೋದಕ್ಕೆ ಬಂದಿದ್ದಾರೆ. ಪಾರ್ಕಿಗೆ ಮಕ್ಕಳು ಆಟ ಆಡೋಕ್ಕೆ ಬಂದರೆ ಜಾಸ್ತಿ ಆಟ ಆಡೋದು ಮೇ ಬಿ ಜೋಕಾಲಿ ಅಂತಲೇ ಅನಿಸುತ್ತೆ. ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಇದು ನನ್ನ ಫೇವ್ರೇಟ್ ಆ್ಯಕ್ಚುಲಿ ಜೋಕಾಲಿ ಅಂದರೆ. ಇಲ್ಲಿ 4 ಹಾಕಿದ್ದಾರೆ, ಅದರಲ್ಲಿ ಆಲ್ರೆಡಿ ಮಕ್ಕಳು ಒಂದು ನೋಡಿ ಇಲ್ಲಿ ಕಿತ್ತಾಕ್ಬಿಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಒಂದು ಕಿತ್ತೋಗ್ಬಿಟ್ಟಿದೆ, ಮಕ್ಕಳು ಆಟ ಆಡಿ. ಐ ಥಿಂಕ್ ಎಲ್ಲ ಪಾರ್ಕಲ್ಲಿ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಸ್ಬೇಕು ಅಂತ ಅನಿಸುತ್ತೆ.
ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಆಡ್ತಿದ್ದಕ್ಕೆ ಜೋಕಾಲಿ. ಇವಾಗಲೂ ಅಷ್ಟೇ ಇದ್ರ ಮೇಲೆ ಕ್ರೇಜ್ ನನಗೆ ಇವತ್ತು ಕಡಿಮೆ ಆಗಿಲ್ಲ, ಅಷ್ಟು ಇಷ್ಟಪಡ್ತೀನಿ ಇದನ್ನು. ಆದರೆ ಇವಾಗ ಇಲ್ಲಿ ಆಟ ಆಡೋಕೆ ಹೋದರೆ ಯಾರಾದರೂ ಬಂದು ಬೈತಾರೆ ಅಷ್ಟೇ. ಪಾರ್ಕ್ ಅಂದಮೇಲೆ ಹೂವುಗಳ್ಗೇನು ಕಡಿಮೆನಾ, ಬೇಜಾನ್ ಹೂಗಳು ಇಲ್ಲೂ ಇತ್ತು. ಇಲ್ಲಿ ನೋಡಿ ಇದು ಹೇಗಿದೆ ಅಂತ, ಸೈಕಲ್ ಚೈನು ಆ ಥರದ್ದೆಲ್ಲ ಉಪಯೋಗಿಸಿ ಈ ಥರ ಮಾಡಿದ್ದಾರೆ. ಫುಲ್ ಸ್ಟಿಫ್ ಆಗಿದೆ. ಇದೇನು ನಿಜವಾದ ಸೈಕಲ್ ಚೈನ್ ಹಾಕಿದ್ದಾರೋ ಅಥವಾ ಸುಮ್ಮನೆ ಈ ಥರ ಡಿಸೈನ್ ಮಾಡೋದಕ್ಕೋಸ್ಕರ ಇದನ್ನು ಮಾಡಿದ್ದಾರೋ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಇದು ಒಂಥರ. ಇದೊಂದೇ ಸ್ವಲ್ಪ ಇಲ್ಲಿ ಮೂವ್ ಆಗೋದಂದ್ರೆ ಮಿಕ್ಕಿದೆಲ್ಲ ಫುಲ್ಲು ಸ್ಟಿಫ್ ಆಗಿದೆ. ಪಾರ್ಕ್ ಕ್ಲೋಸ್ ಮಾಡೋವಂಥ ಟೈಮ್ ಆಯಿತು. ಸೆಕ್ಯೂರಿಟಿಗೆ ತುಂಬ ಕಷ್ಟ, ಯಾಕಂದರೆ ಎಲ್ಲ ಕಡೆ ಫೋಟೋ ಶೂಟ್ಸ್ ನಡೀತಾ ಇರೋದ್ರಿಂದ ಅವ್ರನ್ನ ಆಚೆ ಕಳಿಸೋದೇ ಒಂದು ಸಾಹಸ ಆಗಿರುತ್ತೆ. ಇಲ್ಲೊಂದು ಲಾಫಿಂಗ್ ಬುದ್ಧ ಇದೆ. ಸೆಕ್ಯೂರಿಟಿ ಎಷ್ಟೇ ಕರೆದ್ರೂ ಅಲ್ಲಿನ ಜನ ಮಾತ್ರ ಆಚೆ ಬರ್ತಾ ಇರಲಿಲ್ಲ. ಪಾಪ ಹಾಗೂ ಹೀಗೂ ಮಾಡಿ ಅವರೆಲ್ಲರನ್ನೂ ಆಚೆ ಕಳಿಸಿದ್ರು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿ ನೋಡಿ ಒಳಗಡೆ ಫೋಟೋಶೂಟ್ ನಡೀತಾ ಇದೆ. ಹಿಂದೆ ಫೋಟೋಶೂಟ್ ಮಾಡಿಸ್ಕೊಳಕ್ ಬಂದಿದ್ದೇನೋ. ಓಡೋಗ್ಬಿಡ್ತಾ ಹುಡುಗ. ನೋಡಿ ಇಲ್ಲೆಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಬುದ್ಧ ಬಂದು ಶಾಂತಿಯ ಪ್ರತೀಕ ಅಲ್ವಾ. ಅವರು ಹಿಂಸೆನ ಯಾವತ್ತೂ ಎನ್ಕರೇಜ್ ಮಾಡಿಲ್ಲ.